ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನ ಒಂದ್ ಎಚ್ಚರಿಕೆಯ ಗಂಟೆ ಆಗಿತ್ತು ಎರಡೂ ಪಕ್ಷಗಳಿಗೆ. ಅದು ಹೆಚ್ಚು ಬಿಜೆಪಿಯಿಂದ ಅಡ್ಡ ಮತದಾನ ಆಯ್ತು. ಅದ್ರ ಕಡೆಯಲ್ಲಿ ಜೆಡಿಎಸ್ ಸ್ವಲ್ಪ ಸಂಖ್ಯೆ ಕಡಿಮೆ ಇತ್ತು. ಆದ್ರೆ ಒಂದು ಎಚ್ಚೆತ್ಕೊಳ್ಳೋದಕ್ಕೆ ಒಂದು ಗಂಟೆ ಆಯ್ತು. ಎಚ್ಚೆತ್ಕೊಂಡಿದಾವೆ ಅಂತ ಅನ್ಸುತ್ತಾ? ಅದ ಸರಣಿ ಸಭೆಗಳಿರ್ಬೋದು, ಹೇಳಿಕೆಗಳು, ಸ್ವಲ್ಪ ಆಕ್ಟಿವ್ ಆಗಿ SIR ಅಥವಾ ಬಿಡದಿ ಬಗ್ಗೆ ಕೆಲಸ ಮಾಡ್ತಿರೋದು, ಉಪಚುನಾವಣೆ ತಯಾರಿ, ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಏನ್ ಪ್ರತಿಕ್ರಿಯಿಸಬಹುದು? ಈಗ ಸಮನ್ವಯ ಸಮಿತಿ ರಚನೆ ಒಂದು ಪ್ರಪೋಸಲ್ ಪ್ರಸ್ತಾವನೆ ಏನಿದೆ, ಇದ್ರ ಅರ್ಥ ಏನು ಅಂದ್ರೆ ಸಮನ್ವಯದ ಕೊರತೆ ಇದೆ ಅಂತಾನೆ ಅರ್ಥ ಅಲ್ವಾ? ಸಮನ್ವಯದ ಕೊರತೆ ಇದೆ, ಅದಕ್ಕೋಸ್ಕರ ಒಂದು ಸಮಿತಿಯ ಅಗತ್ಯವನ್ನ ಜನ ಮಾತಾಡ್ತಿದ್ದಾರೆ. ಹಾಗೇನೆ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಬ್ಬನೇ ಒಬ್ಬ ಸದಸ್ಯನನ್ನು ಕೂಡ ಆಯ್ಕೆ ಮಾಡಿಕೊಳ್ಳುವಷ್ಟು ತನ್ನ ಹತ್ತಿರ ನಂಬರ್ಸ್ ಇಲ್ಲ ಅಂತ ಕುಮಾರಸ್ವಾಮಿ ಗೊತ್ತಿತ್ತು. ಆದ್ರೂ ಕೂಡ ಅವ್ರು ಯಾಕೆ ಅಭ್ಯರ್ಥಿಯನ್ನು ಹಾಕಿದ್ರು ಅಂದ್ರೆ, ಬಿಜೆಪಿ ಮಾತು ಕೊಟ್ಟಷ್ಟು ಮತಗಳನ್ನ ಟ್ರಾನ್ಸ್ಫರ್ ಮಾಡ್ತದ, ಬಿಜೆಪಿ ತನ್ನ ಹೆಚ್ಚುವರಿ ಮತಗಳನ್ನ JDS ಅಭ್ಯರ್ಥಿಗೆ ಟ್ರಾನ್ಸ್ಫರ್ ಮಾಡ್ತದ ಇಲ್ವಾ, ಅದೊಂದು ಟೆಸ್ಟ್ ಆಗಿತ್ತು. ಈ ದೋಸ್ತಿಯ ಒಂದು ಪರೀಕ್ಷೆ, ಅದು ಅಗ್ನಿ ಪರೀಕ್ಷೆ ಅನ್ಕೊಳ್ಳಿ ಅಂತ ಒಂದು ಪರೀಕ್ಷೆ, ದೋಸ್ತಿ ಪರೀಕ್ಷೆ ಮಾಡೋದಕ್ಕೆ ಕುಮಾರಸ್ವಾಮಿ ಹಾಕಿದ್ರು ಅಂತ ಈಗ ಅನಿಸ್ತಾ ಇದೆ. ಟೆಸ್ಟ್ ಆರ್ ಎಕ್ಸ್ಪೋಸ್, ಒಂದು ಟೆಸ್ಟ್ ಮಾಡೋಕೆ, ಅಥವಾ ಅವ್ರಿಗೆ ಗೊತ್ತಿದ್ದು ಅದನ್ನ ಹೊರಗಡೆ ತರಬೇಕು ಅನ್ನೋದಿತ್ತ? ಹೌದೌದು, ಅದು ಗೊತ್ತಿದ್ರೆ ಬಹಿರಂಗ ಆಗ್ಬೇಕಲ್ಲ. ಸುಮ್ನೆ ಅಭ್ಯರ್ಥಿ ಹಾಕಿದ ಹೋಗ್ಬಿಟ್ರೆ ಗೊತ್ತೇ ಆಗೋದಿಲ್ಲ, ಏನು ಗೊತ್ತೇ ಆಗೋದಿಲ್ಲ. ಈಗ ಗೊತ್ತಾಗಿದೆ, ಗೊತ್ತಾದ ನಂತರ ಏನಾಗಿದೆ, ಈಗ ಬಿಜೆಪಿ ಈಸ್ ಅಟ್ ಅ ಬ್ಯಾಕ್ ಫುಟ್. ಅವ್ರೀಗ ಇಲ್ಲ ನಮ್ಮ ದೋಸ್ತ ಸರಿಯಾಗಿದೆ ಅಂತ ಸಮರ್ಥನೆ ಮಾಡ್ಕೊಳ್ಳುವಂತ ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ. ಅದ್ರ ಜೊತೆಗೇನೆ ಈ ಬಿಡದಿಯ ರೈತ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರೋದೇ ಕುಮಾರಸ್ವಾಮಿ. ಬಿಜೆಪಿಯಲ್ಲಿ ಪ್ರಯತ್ನ ಮಾಡಿದ್ರಲ್ಲೂ ಗೊತ್ತಿಲ್ಲ, ಅವ್ರು ಪ್ರಯತ್ನ ಮಾಡಿದ್ರು ಕೂಡ ಮುಂಚೂಣಿಯಲ್ಲಿ ಬರೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಬಿಡದಿ, ರಾಮನಗರ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅದೇ ಸಮೀಕರಣ ಇರೋದಲ್ಲಿ. ಅದ್ರ ಆಚೆಗೆ ಈ ಸಮನ್ವಯದ ಮಾತಾಡೋದಕ್ಕೆ ಅಗತ್ಯ ಏನು ಅಂದ್ರೆ, ಈಗ ರಾಜ್ಯದಲ್ಲಿ ನೆರೆ ಮತ್ತು ಬರ ಎರಡೂ ಕಾಡ್ತಾ ಇವೆ. ಈ ಎರಡೂ ವಿಚಾರಗಳ ಸಮೀಕ್ಷೆ ಮಾಡೋದಕ್ಕೆ JDS ಒಂದು ಸಮಿತಿ ರಚನೆ ಮಾಡಿ ಆಯಾ ಜಿಲ್ಲೆಗಳಿಗೆ ಒಬ್ಬೊಬ್ಬ ಮಂತ್ರಿಯನ್ನು ಕೊಟ್ಟು ಇಡೀ ಉತ್ತರ ಕರ್ನಾಟಕಕ್ಕೆ ಒಬ್ಬನೇ ಒಬ್ಬ ಶಾಸಕ ನೇಮಿಸಿದೆ. ಅಲ್ಲೂ ಕೂಡ ತಾರತಮ್ಯ ಇದೆ, ಅದು ಬಿಡಿ. ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಜಿಲ್ಲೆ ಒಬ್ಬೊಬ್ಬ ನಾಯಕರನ್ನ ನೇಮಿಸ್ತಾರೆ ಜವಾಬ್ದಾರಿ ಕೊಟ್ಟು. ಆದ್ರೆ ಇಡೀ ಉತ್ತರ ಕರ್ನಾಟಕ ಒಬ್ಬನೇ ಒಬ್ಬ, ಇಡೀ ಉತ್ತರ ಕರ್ನಾಟಕದ 13-14 ಜಿಲ್ಲೆಗಳು ಒಬ್ಬನೇ ಒಬ್ಬ. ಇದಕ್ಕೂ ಕೂಡ ತಾರತಮ್ಯನೇ. ಬಟ್ ಎನಿವೇಸ್, ಆ ಒಂದು ಬರ ಮತ್ತು ನೆರೆಯ ವಿಚಾರದಲ್ಲಿ ಜನರ ಬಳಿಗೆ ಹೋಗೋಕೆ ಕುಮಾರಸ್ವಾಮಿ ಅವರಿಗೆ ಒಂದು ಒಂದು ಹೆಜ್ಜೆ ತಗೊಂಡಿದ್ದಾರೆ, ಒಂದು ಮೆಜರ್. ಕಂಪೇರ್ ದ್ಯಾಟ್ ಟು ಬಿಜೆಪಿ. ಬಿಜೆಪಿ ಏನ್ ಮಾಡ್ತಾ ಇದೆ, ಅವರು ಪ್ರತಿ ಜಿಲ್ಲೆಗೂ SIR ಸಮೀಕ್ಷೆ ಮಾಡ್ತಿದ್ದಾರೆ. ಅಂದ್ರೆ ಯಾವ್ದು ಮುಖ್ಯ ಆಯ್ತು ನಿಮ್ಗೆ? ಈಗ ಯಾರಿಗೆ ಯಾವ್ದು ಮುಖ್ಯ ಆಯ್ತು? ಈ ಒಂದು ವ್ಯತ್ಯಾಸ ಜನಕ್ಕೆ ಅರ್ಥ ಆಗೋ ತರ ಬಂದ್ಬಿಟ್ಟು ಹೊರಗಡೆ ನಾಳೆ ಮೈತ್ರಿ ಎಲ್ಲಿಗೆ ಹೋಗುತ್ತೆ? ಇದೆಲ್ಲದರ ಈ ಎಲ್ಲ ಒಂದು ವಿಭಿನ್ನವಾದ ಒಂದು ಕ್ರಮಗಳಿದಾವಲ್ಲ, ಅವ್ರೊಂದ್ ಕಡೆ ಹೋಗೋದು, ಇವ್ರೊಂದು ಮಾಡೋದು, ಮತ್ತೊಂದು ಮಾಡೋದು, ಈ ಎಲ್ಲ ವಿಚಾರಗಳಿಗೆ ಹಿನ್ನೆಲೆಯಲ್ಲೇ ಸಮನ್ವಯ ಬೇಕು ಅಂತ. ಅಲ್ಲ, ಇದು ಮೊದಲಿಂದಲೂ ಇದೆಯಲ್ಲ. ಈಗ ಮೂಡಾ ಪ್ರಕರಣವನ್ನ ಕೈಗೆತ್ತಿಕೊಂಡ ಸಂದರ್ಭ ಇರ್ಬೋದು, ಆ ನಂತರ ರಾಜ್ಯ ಬಿಜೆಪಿ ಹೋರಾಟ ಬೇರೆ ಇತ್ತು, ಒಂದೇ ವಿಚಾರಕ್ಕೆ ಇಬ್ರು ಬೇರೆ ಬೇರೆ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದು, ಈ ತರದೆಲ್ಲವನ್ನ ನೋಡ್ಕೊಂಡ್ ಬರ್ತಿದೀವಿ. ಅಂದ್ರೆ ಈಗ ಅದು ಬೇಕು ಅಂತ ತುರ್ತಾಗಿ ಅನ್ಸಿರೋದಕ್ಕೆ ಏನ್ ಕಾರಣ? ಬೈ ಎಲೆಕ್ಷನ್, JBA ಚುನಾವಣೆನ, ಅಥವಾ ಪರಿಷತ್ ಚುನಾವಣೆ ಅಡ್ಡ ಮತದಾನದ ಪರಿಣಾಮನ, ಏನ್ ಅನ್ಸುತ್ತೆ? ಎಲ್ಲವೂ ಕೂಡ ಹಿಂದಿನ ಅನೇಕ ಘಟನೆಗಳ ಜೊತೆಯಲ್ಲಿ ಈ ಮೊನ್ನೆ ಬಿಜೆಪಿ ನಡೆದ, ಬಿಜೆಪಿಯಲ್ಲಿ JDS ಬೇರೆ ಬೇರೆ ವಿಚಾರ ಬಿಡಿ, ಬಿಜೆಪಿಯ ಅಡ್ಡ ಮತದಾನ ಇದೆಲ್ಲ ಅದು ಬಹಳ ದೊಡ್ಡ ನುಂಗುಲಾರದ ತುತ್ತು ಬಿಜೆಪಿ ನಾಯಕರುಗಳಿಗೆನೆ. ಮತ್ತು ಅದೇ ವಿಚಾರದಲ್ಲಿ ಅಡ್ಡ ಮತದಾನ ವಿಚಾರದಲ್ಲಿ ಶಿಸ್ತು ಕ್ರಮ ತೆಗೆದುಕೊಳ್ಳಕ್ ಹೋದಾಗ ಆ ಶಿಸ್ತು ಕ್ರಮದ ಆ ಒಂದು ವಿಚಾರದಲ್ಲೂ ಕೂಡ ಭಿನ್ನಮತ ಇದೆ ಬಿಜೆಪಿಯಲ್ಲಿ. ಒಂದು ಮಟ್ಟಿನ ಭಿನ್ನಾಭಿಪ್ರಾಯ, ಭಿನ್ನಮತ ಬಿಜೆಪಿ ಒಳಗಡೆ ಇದ್ರೆ, ಇನ್ನೊಂದು ಮಟ್ಟದ ಒಂದು ಲ್ಯಾಕ್ ಆಫ್ ಕೋಆರ್ಡಿನೇಟ್, ಸಮನ್ವಯದ ಕೊರತೆ ಬಿಜೆಪಿ ಮತ್ತು JDS ಮಧ್ಯೆ ಕಾಣುತ್ತದೆ. ಇವೆಲ್ಲ ಈ ವಿಚಿತ್ರ ಏನು ಚಿಂತನೆಗಳಿದಾವಲ್ಲ, ಇದರಿಂದಾಗಿ ಕೊನೆಗೆ ಅದರ ಪರಿಣಾಮನೇ ಅಡ್ಡ ಮತದಾನ. ಹೀಗಾಗಿ ಸಮನ್ವಯದ ಬಗ್ಗೆ ಮಾತಾಡ್ತಿದ್ದಾರೆ. ಯಾಕಂದ್ರೆ ಸಮನ್ವಯ ಇಲ್ಲದೆ ಹೋದ್ರೆ ಮುಂದೆ ಬರೋ JBA ಚುನಾವಣೆ ಆಗ್ಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗ್ಲಿ, ಅದೆಲ್ಲ ಹೋಗ್ಲಿ, 2028 ಕೂಡ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಬಿಜೆಪಿ ಮತ್ತು JDS ಕೂಡ. ಈಗ ಇದೇನು ಹಿರಿಯೂರು ಉಪಚುನಾವಣೆ ಆಗ್ಲಿ, ಅಥವಾ ನಾಳೆ ಬರಬಹುದಾದ ಧಾರವಾಡ ಉಪಚುನಾವಣೆ ಆಗ್ಲಿ, ಬಹಳ ಅಷ್ಟು ಮುಖ್ಯ ಅಲ್ಲ ಚುನಾವಣಾ ವಿಚಾರದಲ್ಲಿ ಅಥವಾ ಸಂಖ್ಯೆಗಳ ವಿಚಾರದಲ್ಲಿ. ಅವು ಎರಡನ್ನೂ ಕೂಡ ಗೆದ್ರು ಕೂಡ ಅಷ್ಟು ವ್ಯತ್ಯಾಸ ಆಗೋದಿಲ್ಲ.
ಸೋತು ಕೂಡ ಅಷ್ಟು ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ಆದ್ರೆ ಅಲ್ಲಿ ಇವರ ಒಂದು ಐಕ್ಯತೆ, ಒಂದು ಒಗ್ಗಟ್ಟು ಪ್ರದರ್ಶನ ಮಾಡದೆ ಹೋದ್ರೆ ಅದು ಕಾಂಗ್ರೆಸ್ ಅನ್ನ ಇನ್ನಷ್ಟು ಬಲಪಡಿಸ್ತದೆ, ಅವರ ಆತ್ಮಸ್ಥೈರ್ಯವನ್ನ ಇನ್ನಷ್ಟು ಬಲಪಡಿಸ್ತದೆ. ಅದು ಕೊನೆಗೆ ಎಲ್ಲಿವರೆಗೆ ಬರ್ತದೆ ಅಂದ್ರೆ ಅಲ್ಲಲ್ಲಿನ ಬಿಜೆಪಿಯ ಕಾರ್ಯಕರ್ತರು ನಾಳೆ ದಿನ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಈಗ ಕೆಲವೆಡೆ ನೋಡ್ತಾ ಇದ್ದೇವೆ ನಾವು ಅದನ್ನ. ಹಾಗೇನೆ ಈ ಹಳೆ ಮೈಸೂರು ಭಾಗದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು, ಜೆಡಿಎಸ್ ನಾಯಕರುಗಳು ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಈ ಒಂದು ಅಪಾಯದ ಮುನ್ಸೂಚನೆ ರಾಧಾ ಮೋಹನ್ ದಾಸ್ ಅವರಿಗೆ ಕಂಡಿರೋದ್ರಿಂದ ಈ ರೀತಿ ಒಂದು ಕಠಿಣವಾಗಿ ಅವ್ರು ಮಾತಾಡಬೇಕಾಗ್ತದೆ. ಹೋಗೋದಾದ್ರೆ ಎಲ್ಲರೂ ಸೇರಿ ಒಟ್ಟಾಗಿ ಒಂದೇ ದಿಸೆಯಲ್ಲಿ ಹೋಗಿ ಅಂತ, ಇಲ್ಲ ಅಂದ್ರೆ ನಿಮ್ ದಾರಿ ನೋಡ್ಕೊಳ್ಳಿ ಅಂತ. ಈಗ ನಾವ್ ಇಲ್ಲೊಂದು ವಿಚಾರವನ್ನ ಗಮನಿಸಬಹುದು ಇಟ್ನಾಳ್ ಏನಂದ್ರೆ, ಬಿಜೆಪಿಗೆ ಕರ್ನಾಟಕ ಸ್ವಲ್ಪ ವಿಭಿನ್ನವಾಗಿದೆ. ನೀವು ಉತ್ತರದಲ್ಲಿ ಅಲ್ಲಿ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿ ಮಾಡ್ಕೊಳ್ಳೋದು, ಅವರನ್ನ ಆಪೋಷಣ ತಗೊಳ್ಳೋದು ಅಥವಾ ಸಂಪೂರ್ಣ ನಿರ್ನಾಮ ಮಾಡೋದು ಹಿಂಗಾಗತ್ತೆ, ಕೊನೆಗೆ ಅತ್ಲಾಗ ವಿಲೀನ ಆಗೋದು ಅಂತ. ಕರ್ನಾಟಕದಲ್ಲಿ ನೋಡ್ತಾ ಇದ್ರೆ ಹಂಗ ಅನಿಸ್ತಿಲ್ಲ. ಕುಮಾರಸ್ವಾಮಿ ಅವರು ಅವ್ರ ಜೊತೆಗೆ ಹೋಗಿದ್ರು. ಈಗ ಡೇ 1 ಇಂದ ಈಗ ಮೂಡಾ ಪ್ರಕರಣವನ್ನ ಮುನ್ನಡೆಸಿದ್ದು ಹಾಗೆ ನೋಡ್ಕೊಳ್ತಾರೆ ಕುಮಾರಸ್ವಾಮಿ ಅವರೇ. ಈಗ ಇಲ್ಲಿ ಬಿಜೆಪಿ ನಿಧಾನಕ್ಕೆ ಬಲ ಕಲ್ಕೊಳ್ತಿದೆ, ದುರ್ಬಲ ಆಗ್ತಿದೆ ಅಂತ ಅನಿಸ್ತಿದೆ. ಆ ಹೊತ್ತಲ್ಲಿ ಆ ಸ್ಥಾನವನ್ನ ಕುಮಾರಸ್ವಾಮಿ ಅವರು ತುಂಬುತ್ತಿದ್ದಾರೆ. ಈ ಡಿಫರೆನ್ಸ್ ಅನ್ನು ಹೇಗ್ ನೋಡ್ತೀರಿ ತಾವು? ಇಲ್ಲ, ಆ ಸ್ಥಾನವನ್ನ ಕೇವಲ ಒಂದು ಸಂಸದೀಯ ವ್ಯವಹಾರಗಳಲ್ಲಿ ಅಥವಾ ಒಂದು ಈ ರೀತಿ ವಿರೋಧ ಪಕ್ಷಗಳ ಹೋರಾಟಗಳಲ್ಲಿ ತಗೊಳ್ಬಹುದೇನೋ. ಆದ್ರೆ ನಿಜವಾದ ಅರ್ಥದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ಮುಂಚೂಣಿ ನಾಯಕನಾಗಿ ಕುಮಾರಸ್ವಾಮಿ ಅವ್ರಿಗೂ ಆಗೋಕ್ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಈಗ ತೀರ ಒಡೆದ ಮನೆಗಳು, ಇದು ಒಡೆದ ಮನೆ, ಅದು ಒಡೆದ ಮನೆ. ಹೀಗಾಗಿ ಆ ಇಶ್ಯೂ ಬೇಸ್ಡ್ ಆಯಾ ಒಂದು ವಿಚಾರಗಳ ಬಗ್ಗೆ, ರೈತರ ವಿಚಾರ ಬಂದಾಗ ಅಲ್ಲಿ ಆಗ್ಲಿ ಮತ್ತೊಂದ್ ಕಡೆ ಆಗ್ಲಿ ಕುಮಾರಸ್ವಾಮಿ ಅವರು ಒಂದು ಗಟ್ಟಿದನಿ ಎತ್ತಬಲ್ಲರು. ಆದ್ರೆ ಒಟ್ಟಾರೆಯಾಗಿ ಎಲ್ಲ ಒಂದು ರಾಜಕೀಯ ಶಕ್ತಿಗಳಿದಾವಲ್ಲ, ಜೆಡಿಎಸ್ ಮತ್ತು ಬಿಜೆಪಿ ಮತ್ತು ಅಲ್ಲೊಳಗಿನ ಭಿನ್ನಾಭಿಪ್ರಾಯಗಳು ಎಲ್ಲವನ್ನು ಒಗ್ಗೂಡಿಸಿಕೊಂಡು ಹೋಗುವಂತ ಒಂದು ಒಗ್ಗೂಡಿಸುವ ಶಕ್ತಿಯಾಗಿ ಹೊರಹೊಮ್ಮಕ್ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಅವ್ರಿಗೂ ಒಂದು ಇತಿಹಾಸ ಇದೆ, ಅಲ್ಲಿ ವಿಜೇಂದ್ರ ಅವ್ರಿಗೂ ಇತಿಹಾಸ ಇದೆ, ಅಶೋಕ್ ಅವ್ರಿಗೂ ಇತಿಹಾಸ ಇದೆ. ಇತಿಹಾಸ ಅಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ಗವರ್ನೆನ್ಸ್ ಅಂಡ್ ಲ್ಯಾಕ್ ಆಫ್ ಗವರ್ನೆನ್ಸ್. ಸುಮಾರು ಕೆಲವು ಎಡವಟ್ಟು ಮಾಡ್ಕೊಂಡಿದ್ದೆಲ್ಲ ಇತಿಹಾಸಗಳು ಎಲ್ಲರ ಹತ್ರ ಇದ್ದವು. ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮತ್ತೆ ತಮ್ಮ ರಾಜಕೀಯ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ನಿಜವಾಗಿಯೂ 2028ಕ್ಕೆ ಒಂದು ದೊಡ್ಡ ಸವಾಲನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಒಡ್ತಾರೆ ಅಂತ ನನಗಂತೂ ಅನ್ಸೋದಿಲ್ಲ, ಅನ್ಲೆಸ್ ಕಾಂಗ್ರೆಸ್ ಮೇಕ್ಸ್ ರಿಯಲಿ ಬಿಗ್ ಮಿಸ್ಟೇಕ್ಸ್. ಆ ವಿಚಾರದಲ್ಲಿ ಬಹಳ ಪ್ರತಿಭಾವಂತರು ಅವರು. ಹಾ, ಇಲ್ಲಿ ತನಕ ಸಮನ್ವಯ ಸಮಿತಿಯನ್ನ ಸ್ವಲ್ಪ ಪಕ್ಕಕ್ಕೆ ಸರಿಸಲಾಗಿತ್ತು. ಆದ್ರೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೂ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಎಚ್ಚೆತ್ತಿದೆಯಾ ಅಂದ್ರೆ ತಾನು ಒಂಟಿಯಾಗಿ ಹೋರಾಟ ಮಾಡೋದಕ್ಕಿಂತ ಧ್ವನಿ ಕಡಿಮೆ ಆಗತ್ತೆ, ಹಾಗಾಗಿ ಬಿಜೆಪಿಯನ್ನ ಸೇರಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರ ಎದುರು ಹೋರಾಟ ನಡೆಸಬೇಕು ಅಂತ ಅನ್ಸಿದ್ಯಾ? ಈ ಬಗ್ಗೆ ಏನಾದ್ರು ಪ್ರತಿಕ್ರಿಯೆ ಇದೆಯಾ? ಮೇ 2023 ಚುನಾವಣಾ ಫಲಿತಾಂಶದ ನಂತರ ಜೆಡಿಎಸ್ಗೆ ಗೊತ್ತಾಗಿದೆ ನಂಬರ್ಸ್ ಹೇಗೆ ಶಿಫ್ಟ್ ಆಯ್ತು ಅಂತ. ಒಂದು 5% ಹೇಗೆ ಶಿಫ್ಟ್ ಆಯ್ತು ಕಾಂಗ್ರೆಸ್ಗೆ ಅಂತ ಅರ್ಥ ಆಗಿದೆ, ಯಾಕೆ ಅಂತನೂ ಅರ್ಥ ಆಗಿದೆ. ಆದ್ರೆ ಆ ಮೈತ್ರಿಯ ಮುಖ್ಯ ಕಾರಣ ಜೆಡಿಎಸ್ ನ ಸೋಲು ಒಂದೆಡೆ ಆದ್ರೆ, ಇನ್ನೊಂದೆಡೆ ಬಿಜೆಪಿಗೆ ಹಳೆ ಮೈಸೂರು ಭಾಗದಲ್ಲಿ ಒಂದು ರಾಜಕೀಯ ನೆಲೆಗಟ್ಟು ಬೇಕಾಗಿತ್ತು. ಬಿಜೆಪಿ ಇರ್ಲಿಲ್ಲ, ಬಿಜೆಪಿ ಅಷ್ಟು ಬಲವಾದ ರಾಜಕೀಯ ನೆಲೆಗಟ್ಟು ಹಳೆ ಮೈಸೂರು ಭಾಗದಲ್ಲಿ ಇರ್ಲಿಲ್ಲ. ಹೀಗಾಗಿ ಜೆಡಿಎಸ್ ನ ಉಪಯೋಗಿಸ್ಕೊಂಡು ಕುಮಾರಸ್ವಾಮಿ ಅವರ ಮೂಲಕ ಅಲ್ಲಿ ತಮ್ಮ ಒಂದು ಏನಂತಾರೆ ಒಂದು ರೀತಿಯ ರಾಜಕೀಯ ಒಂದು ಹೆಜ್ಜೆ ಗುರುತುಗಳನ್ನ ಬೆಳೆಸ್ಕೊಳ್ಳುವ ವಿಚಾರದಲ್ಲಿ ಅವರು ಇದ್ರು. ಅದ ಮಾಡಕ್ ಹೋದಂಗನೆ ರೇವಣ್ಣ ಕೇಸ್ ಹೊರಗಡೆ ಬಂತು, ಪ್ರಜ್ವಲ್ ರೇವಣ್ಣ ಕೇಸ್ಗಳು ಹೊರಗೆ ಬಂದು. ಹೀಗಾಗಿ ಎಲ್ಲ ಒಂದ್ ಕಡೆ ಬಿಜೆಪಿ ಕೂಡ ಇದೇನಪ್ಪ, ಇದರಿಂದ ನಮ್ಗೇನು ಲಾಭ ಆಗ್ಲೇ ಇಲ್ವಾ ಅಂತ ಅನ್ನೋ ಒಂದು ಭಾವನೆ ಬಂತು. ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದ್ದು ಇಲ್ಲಿ ಸ್ಥಳೀಯ ಮಟ್ಟದ ನಾಯಕರುಗಳ ಮಟ್ಟದಲ್ಲಿ ಆಗ್ಲೇ ಇಲ್ಲ. ಅದು ಇಲ್ಲಿ ಸ್ಥಳೀಯ ಮಟ್ಟದ ಎಂ ಇಬ್ರಾಹಿಂ ಅವ್ರನ್ನು ಕೇಳಲಿಲ್ಲ ಜೆಡಿಎಸ್ ಅಲ್ಲಿ, ಇಲ್ಲಿ ಸ್ಥಳೀಯ ಮಟ್ಟದ ಆರ್ ಅಶೋಕ್, ವಿಜೇಂದ್ರ ಇವ್ರನ್ನೂ ಕೇಳಲಿಲ್ಲ. ಅದು ದೆಹಲಿ ಮಟ್ಟದಲ್ಲಿ ಆದಂತ ಅದೊಂದು ಒಪ್ಪಂದ. ಹೀಗಾಗಿ ಅದರ ನಂತರ ದಿನಗಳಲ್ಲಿ ಲೋಕಸಭೆಯಲ್ಲಿ 1-2 ಸೀಟ್ ಬಂದಾಗ ಕುಮಾರಸ್ವಾಮಿ ಅವರನ್ನ ಮಂತ್ರಿ ಮಾಡ್ತಾರೆ. ಮಂತ್ರಿ ಆದ್ಮೇಲೆ ಕುಮಾರಸ್ವಾಮಿ ಅನ್ಸೋಕ್ ಶುರು ಆಗ್ತದೆ ಇಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋರ್ಗು ಒಂದು ಬೇರೆ ಇತ್ತು, ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ರು ಅವ್ರು. ಮುಖ್ಯಮಂತ್ರಿ ಆಗೇ ಬಿಟ್ರಲ್ಲ, ಅವಾಗ ಹಳೆ ಮೈಸೂರು ಭಾಗದ ಅನೇಕ ಒಕ್ಕಲಿಗ ಮತದಾರರು ಹೌದು ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನು ಉಳಿಸ್ಕೊಳ್ತದೆ ನಮಗೆ ಅನ್ನೋ ಒಂದು ಭಾವನೆಗೆ ಬಂದ್ಬಿಡ್ತಾರೆ. ಅದ್ರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಜೆಡಿಎಸ್ ಕಾರ್ಯಕರ್ತರಿಗೂ ನನ್ನ ಬಾಗಿಲು ಸದಾ ತೆರೆದಿದೆ ಅಂತ.
ಹೀಗಿರುವಾಗ ಅಲ್ಲಿನ ನಾಯಕರು ಮತ್ತು ಕಾರ್ಯಕರ್ತರಿಗೆ ಇಮಿಡಿಯೇಟ್ ಆಗಿ ಸರ್ಕಾರದಿಂದ ಕೆಲಸ ಆಗ್ಬೇಕಾದ್ರೆ ನಮ್ಮವರೇ ಆದಂತ ಡಿ ಕೆ ಶಿವಕುಮಾರ್ ಯಾಕೆ ಬೇಡ? ಇನ್ನು ಮೇಲೆ ಪಕ್ಷವನ್ನು ಕಟ್ಟಿಕೊಂಡು ಪಕ್ಷ ಸಂಘಟನೆ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಸೋಲಿಸಿ ಅಧಿಕಾರಕ್ಕೆ ಬಂದು ನಮಗೇನಾದ್ರೂ ವ್ಯವಸ್ಥೆಯನ್ನು ಮಾಡ್ತಾರೆ ಕುಮಾರಸ್ವಾಮಿ ಅಂತ ಯಾಕೆ ಆ ದಿಕ್ಕಲ್ಲಿ ಹೋಗ್ಬೇಕು? ಈಗಾಗ್ಲೇ ಇದ್ದಾರೆ, ನಮ್ಮವರೇ ಇದ್ದಾರೆ, ಹೀಗಾಗಿ ವೈ ನಾಟ್? ಯಾಕಂದ್ರೆ ಒಂದು ಸಮುದಾಯ ಚಿಂತೆ ವಿಚಾರ ಮಾಡೋದು ಹಾಗೇನೆ, ಸಮುದಾಯಗಳು ಚಿಂತೆ ಮಾಡೋದು, ಲಿಂಗಾಯತರಾಗ್ಲಿ ಒಕ್ಕಲಿಗರಾಗ್ಲಿ. ಡಿ ಕೆ ಶಿವಕುಮಾರ್ ಅವರು ಆಪರೇಷನ್ ಗಿಂತ ಕೋಪರೇಷನ್ ನಮ್ದು ಅಂತ ಮೊದಲೇ ಹೇಳಿರೋದ್ರಿಂದ ಅದರ ನಿಸ್ಸೀಮದವರು. ಹೀಗಾಗಿ ಸಮುದಾಯಗಳು ತಮ್ಮ ತಮ್ಮ ರಾಜಕೀಯ ಲಾಭಗಳನ್ನ ನೋಡ್ತಾರೆ, ರಾಜಕೀಯ ಪಕ್ಷಗಳನ್ನ ನೋಡೋದಿಲ್ಲ. ತಮ್ಮ ತಮ್ಮ ರಾಜಕೀಯ ಲಾಭಗಳು ಹೀಗಿದೆ ಮಾಡ್ಬಿಡ್ತಾರೆ ಅಷ್ಟೇ ಅವರು. ಹೀಗಿರುವಾಗ ಈ ಕೇಂದ್ರದಲ್ಲಿದ್ದಂತ ಕೈಗಾರಿಕಾ ಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ಯಾಕೆ ಕೈಗಾರಿಕಾ ವಸಾಹತನ್ನ ವಿರೋಧ ಮಾಡ್ತಾರೆ ಬಿಡದಿಗೆ ಬಂದು? ಯಾಕೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಬೇಕಾಗಿದೆ. ಮೊಟ್ಟ ಮೊದಲ ಆಭಾಸ ಆಗೋದು ಅದೇನೆ. ಒಬ್ಬ ಕೈಗಾರಿಕಾ ಮಂತ್ರಿ, ದೇಶದ ಕೈಗಾರಿಕಾ ಮಂತ್ರಿ ಒಂದು ಕೈಗಾರಿಕಾ ವಸಾಹತನ್ನ ಯಾಕೆ ವಿರೋಧ ಮಾಡ್ತಾರೆ? ನಾವು ರೈತರ ಪರವಾಗಿದ್ದೀವಿ. ರೈತರ ಫಲವತ್ತಾದ ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಳ್ತಿದೆ, ಅವರಿಗೆ ಒಪ್ಪಿಗೆ ಇಲ್ಲದೆ. ನೀವೇ ಘೋಷಣೆ ಮಾಡಿದ ಬಿಡದಿಯನ್ನ, ಅಥವಾ ಈಗ ಕುಮಾರಸ್ವಾಮಿನ ಕರೆದು ಕೇಳಿ ನೀವು, ಈಗ ಬಿಡದಿ ಟೌನ್ಶಿಪ್ ಅನ್ನ ರದ್ದುಗೊಳಿಸಿದ್ರು ಕೂಡ ನಾಳೆ ದಿನ ಮತ್ತೊಬ್ಬರು ಬಂದು ಅದನ್ನ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಯಾಕಂದ್ರೆ ಕೆಂಪು ವಲಯ ಎನಿವೇಸ್ ಅಲ್ಲೆಲ್ಲ ಇಂಡಸ್ಟ್ರಿಯಲ್ಸ್ ಆಗ್ಬಿಟ್ಟಿದೆ. ರೈತರ ಪರ ಅಂದ್ರೆ ರೈತರ ಲೇಔಟ್ ಮಾಡ್ಕೊಂಡು ಮಾರ್ಲಿ ಅಂತ ಈ ಲೆಕ್ಕದಲ್ಲಿ ಮಾತಾಡ್ಬೋದು. ಅಲ್ಲಿ ಕೃಷಿ ಅಂತೂ ಇನ್ನು ಮುಂದೆ ಕಡಿಮೆನೆ ಇನ್ಮೇಲೆ. ಅದು ಒನ್ ವೇ ಆರ್ ಅದರ್ ಇಟ್ ಈಸ್ ಗೋಯಿಂಗ್ ಟು ಬಿ ಇಂಡಸ್ಟ್ರಿಯಲೈಸ್ಡ್. ಓಕೆ, ಕೊನೆಯದಾಗಿ ಸಮನ್ವಯ ಸಮಿತಿ ಆಯ್ತು ಅಂತಂದ್ರೆ ಬಿಜೆಪಿ ಒಳಗಿನ ಒಳ ಜಗಳಗಳಿಗೆ ಕಡಿವಾಣ ಬೀಳಬಹುದಾ? ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ನನ್ನ ರೀಡಿಂಗ್ ಏನಂದ್ರೆ, ಸಮನ್ವಯ ಸಮಿತಿ ಆದ ಮೇಲೆ ಇನ್ನು ಮೇಲೆ ನಾವು ಸಮನ್ವಯ ಸಮಿತಿಯ ಒಳಗಿನ ಒಡಕನ್ನು ಕೇಳ್ತೇವೆ. ಯಾಕಂದ್ರೆ ಅಲ್ಲಿ ಪ್ರಹ್ಲಾದ್ ಜೋಶಿ ಇರ್ತಾರೆ, ವಿಜೇಂದ್ರ ಇರ್ತಾರೆ, ಕುಮಾರಸ್ವಾಮಿ ಇರ್ತಾರೆ. ಇವರೆಲ್ಲ ನಾಲ್ಕು ದಿಕ್ಕಲ್ಲಿ ಯೋಚನೆ ಮಾಡೋ ಜನ ಇವರು. ಅಶೋಕ್ ಇರ್ತಾರೆ. ಹೀಗಾಗಿ ಸಮನ್ವಯ ಸಮಿತಿಯಲ್ಲಿ ಒಡಕು ಅಂತ ನಾಳೆ ಸುದ್ದಿ ಶುರು ಮಾಡ್ತೀವಿ ನಾವು. ಓಕೆ, ಬೆಂಕಿಯಿಂದ ಬಾಣಲಿಗೆ ಆಗದೆ ಇದ್ರೆ ಸಾಕು, ಬಟ್ ಆಗತ್ತೆ ಅನ್ನೋದು ನಿಮ್ ರೀಡಿಂಗ್. ನೋಡೋಣ, ಕಾದ್ ನೋಡೋಣ ಮುಂದಿನ ಬೆಳವಣಿಗೆಗಳನ್ನ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.